ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಾಳಗ ಪ್ರತಿದಿನ ಚರ್ಚೆಗಳಾಗ್ತಾ ಇದೆ. ರಾಜ್ಯದಲ್ಲಿ ನಿರಂತರವಾಗಿ ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆಬಾಗುತ್ತೇವೆ. ನಾವು ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾವುದೇ ತರಹದ ಗೊಂದಲಗಳಿಲ್ಲ. ಎಂಎಲ್ಎಗಳ ಬಗ್ಗೆಯೂ ಹೈಕಮಾಂಡ್ ಗಮನಿಸುತ್ತಿದೆ. ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ಡಿಕೆಶಿ ಸಂಘಟನೆ ಇದೆ. ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿರುವಂತಹ ಅತಿ ದೊಡ್ಡ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂತಹ ಸಿದ್ದರಾಮಯ್ಯರ ಆಪ್ತ ಬಳಗ ಸೇರಿರುವ ಎಂಬಿ ಪಾಟೀಲ್ ರಾಜ್ಯದಲ್ಲಿ ನಡೆಯುತ್ತಿರತಕ್ಕಂತಹ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಸಂಘರ್ಷಗಳ ಬಗ್ಗೆ ಪ್ರಥಮ ಬಾರಿ ರಿಯಾಕ್ಷನ್ ಕೊಟ್ಟಿರುವಂತಹದ್ದು. ನಮ್ಮ ಪಕ್ಷದಲ್ಲಿ ಯಾವುದೇ ತರಹದ ಗೊಂದಲಗಳಿಲ್ಲ ಅಂತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ತರಹದ ಭಿನ್ನರಾಗಗಳಿಲ್ಲ. ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆ ಮಾಡಿದ್ದಾರೆ. ಎಲ್ಲಾ ಶಾಸಕರ ನಡೆಯನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಎಂಬಿ ಪಾಟೀಲ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನೋಡಿ, ಸತೀಶ್ ಜಾರಕಿಹೊಳಿ ಬೇರೆ ಯಾರೇ ಆಗಲಿ, ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ನ 135 ಜನ ಶಾಸಕರಿಗೆ ಅಷ್ಟೇ ಎಲ್ಲ ಕಾರ್ಯಕರ್ತರಿಗೂ ಕೂಡ ಹೈಕಮಾಂಡ್ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ, ತಮ್ಮ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅಥವಾ ಅವರು ಕೊಡುವಂಥ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ. ಆ ದಿಶೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಸೀನಿಯರ್ ಮಿನಿಸ್ಟ್ರು ಅವರು ಹೋಗಿ ಸಹ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ನೋಡಿ, ನಾಯಕತ್ವ ವಿಚಾರ ಪದೇ ಪದೇ ನೀವು ದಿನ ಅದನ್ನೇ ಕೇಳಿದ್ರೆ ದಿನ ಅದೇ ಉತ್ತರ ಕೊಡೋದಿದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಮತ್ತು ಈ ಮಾತನ್ನು ನಾನು ಹೇಳೋದಿಲ್ಲ, ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಅಪೋಸಿಷನ್ ಲೀಡರು, ನಮ್ಮ ನಾಯಕರು ಸೋನಿಯಾ ಗಾಂಧಿಯವರು, ಇವರೆಲ್ಲ ಏನು ನಿರ್ಣಯ ಅಂತ ಹೋದಾಗ ಅದನ್ನು ನಾವು ತಲೆಬಾಗಿ ಎಲ್ಲರೂ ಒಪ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರೇ ಇಲ್ಲಿ ಹೇಳಿದಾಗ ಹೈಕಮಾಂಡ್ ಸುಪ್ರೀಂ, ಹೈಕಮಾಂಡ್ ಅಂತಿಮ. ಅವ್ರು ಯಾವಾಗ ಏನು ಮಾಡಬೇಕು, ಸಂಪುಟ ವಿಸ್ತರಣೆ ಮಾಡಬೇಕು, ಇವೆಲ್ಲ ವಿಚಾರಗಳು ಇವತ್ತು ಸಹ ಅವರು ನಿರ್ಧಾರ ಮಾಡ್ತಾರೆ. ನಾಯಕತ್ವದ ಗೊಂದಲ ಕೂಡ ಅವರೇ ಬಗೆಹರಿಸ್ತಾರೆ. ಹೀಗಾಗಿ ಗೊಂದಲ ಅಂತ ನಮ್ಮ ಪಕ್ಷದಲ್ಲಿಲ್ಲ. ಅದೇನೇ ಇದ್ದಾಗೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿರ್ತವೆ, ನಮ್ಮ ಮನೆಯಲ್ಲಿ ಇರ್ತವೆ, ಹೊರಗಡೆ ಬಿಡಿ. ಒಂದು ಪಕ್ಷ ನಿಶ್ಚಿತವಾಗಿ ಇದು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ಸಹ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ DK ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಏನು ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಅಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತೊಂದು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಯಾರೆಲ್ಲರೂ ಇರ್ಬೋದು, ಎಲ್ಲರೂ ಕೂಡ ಅನೇಕ ಜನ ಇವತ್ತು ಸಹ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಬರೇ ನಾಯಕರು ಇರ್ತೀವಿ ಅಂತಂತಾರೆ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಡ್ತಾರೆ.